ಈಗ ದೊಡ್ಡ ಪತ್ರೆ ಸೊಪ್ಪಿನ ತಂಬುಳಿ ತೋರಿಸ್ತೀನಿ. ಅದು ದೊಡ್ಡ ಪತ್ರೆ ಸೊಪ್ಪು ಚೆನ್ನಾಗಿ ತೊಳೆದು, ಮಣ್ಣಿರುತ್ತೆ, ತೊಳೆದು ಈ ಥರ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಈ ಥರ ಹುರಿದ ಮೇಲೆ ತೋರಿಸ್ತೀನಿ. ನೋಡಿ, ದೊಡ್ಡ ಪತ್ರೆ ಸೊಪ್ಪು ಚೆನ್ನಾಗಿ ಹುರಿದಾದ್ಮೇಲೆ ಈ ಥರ ಪ್ಲೇಟ್ಗೆ ತಣ್ಣಗಾಗೋಕ್ಕೆ ಒಂದು 5 ನಿಮಿಷ ಬಿಟ್ಬಿಡಬೇಕು. ಅಷ್ಟೊತ್ತಿಗೆ ಮಿಕ್ಸಿ ಜಾರ್ಗೆ ಏನು ಹಾಕ್ಕೋಬೇಕು ತೋರಿಸ್ತೀನಿ. ಒಂದು ಬಟ್ಲು ಕಾಯಿ ತುರಿ, ಒಂದು ಸ್ವಲ್ಪ ಹುರ್ಗಡ್ಲೆ, ಒಂದು ಅರ್ಧ ಸ್ಪೂನು ಜೀರಿಗೆ, ಒಂದು 1/4 ಸ್ಪೂನಷ್ಟು ಮೆಣಸು, ಒಂದು 2-3 ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ರುಬ್ಕೋಬೇಕು. ಈ ಎಲೆನೂ ತಣ್ಣಗಾಗಿದೆ ದೊಡ್ಡ ಪತ್ರೆ ಸೊಪ್ಪು, ಇದು ಹಾಕ್ಕೊಂಡು ನುಣ್ಣಗೆ ಸ್ವಲ್ಪ ರುಬ್ಕೋಬೇಕು. ಈಗ ರುಬ್ಬಿರೋದೆಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಕಾಯಿ, ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಮೆಣಸಿನ್ಕಾಯಿ, ಆಮೇಲೆ ದೊಡ್ಡ ಪತ್ರೆ ಸೊಪ್ಪು ಎಲ್ಲ ರುಬ್ಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಗಟ್ಟಿ ಮೊಸರು, ಒಂದು ಲೋಟದಷ್ಟು ಮೊಸರು ಸೇರಿಸಿ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ, ಸ್ವಲ್ಪ ಇಂಗು ಹಾಕಿ ಒಗ್ಗರಣೆ ಮಾಡಿಕೊಂಡು ಇದಕ್ಕೆ ಹಾಕ್ಕೋಬೇಕು. ಇದು ಬೇಸಿಗೆಗೆ ತುಂಬ ತಂಪು ಕೊಡುತ್ತೆ. ದೊಡ್ಡ ಪತ್ರೆ ಸೊಪ್ಪು ತುಂಬ ಒಳ್ಳೆಯದು. ಅಲರ್ಜಿ, ಆಮೇಲೆ ಜೀರ್ಣಶಕ್ತಿಗೆ ಎಲ್ಲ ಒಳ್ಳೆಯದು. ಮಕ್ಕಳಿಗೆ ಇದು ತುಂಬ ಒಳ್ಳೆಯದು. ಕೊಟ್ಟರೆ ಕೆಮ್ಮು ಎಲ್ಲ ಬರಲ್ಲ, ಕಫ ಕಡಿಮೆ ಆಗುತ್ತೆ. ನೋಡಿ, ಇಷ್ಟೇ. ಇದು ಅನ್ನಕ್ಕೆ, ಮುದ್ದೆಗೂ ಹಾಕ್ಕೊಂಡು ತಿನ್ಬೋದು. ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಆದಮೇಲೆ ಕೊನೆಗೆ ಉಪ್ಪಿನ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸೇರಿಸ್ಕೋಬೇಕು. ನೋಡಿ, ದೊಡ್ಡ ಪತ್ರೆ ಸೊಪ್ಪಿನ ತಂಬುಳಿ ರೆಡಿ.